ನಾನು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಎಂದಿದ್ದಾರೆ ಮಾಯಕೊಂಡ ಶಾಸಕ ಬಸಂತಪ್ಪ. ನಮ್ಮ ಸಮುದಾಯದಿಂದ 5 ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದೀವಿ ಅಂತ ಹೇಳಿ ಮಾಯಕೊಂಡ ಶಾಸಕ ಬಸಂತಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುನಿಯಪ್ಪ ನಮ್ಮ ಹಿರಿಯ ನಾಯಕರು, ಅವರಿಗೆ ನೀಡಲಾಗಿದೆ. ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದವನು. RB ತಿಮ್ಮಾಪುರ್ ಬಿಟ್ರೆ ಸದ್ಯ ನಾನೇ ಹಿರಿಯ, ನನಗೆ ಅವಕಾಶ ಕೊಡಿ ಅಂತ ಹೇಳಿ ಮಾಯಕೊಂಡ ಶಾಸಕ ಬಸಂತಪ್ಪ ಸಚಿವ ಸ್ಥಾನದ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನಮ್ಮ ಸಮುದಾಯಕ್ಕೆ ನಾವು ಸಹ ಹಿಂದೆ ಯಾವ ರೀತಿ ಹಿಂದಿನಿಂದನೂ ಸಹ ನಮಗೆ ಎಡಗೆ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಟ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷ ಬರ್ತಾ ಇತ್ತು. ಅದರಂತೆ ಈ ಸರಿನೂ ಸಹ ಈಗಾಗಲೇ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬ್ರನ್ನ ಈಗಾಗಲೇ ಸಚಿವರನ್ನಾಗಿ ತಗೊಂಡಿದ್ದಾರೆ. ಮತ್ತೆ ಇನ್ನು ಎರಡನೆಯ ಇದರಲ್ಲಿ ನಮಗೆ ಅವಕಾಶ ಕೊಡಬೇಕಂತಕ್ಕಂಥ ಮನವಿಯನ್ನ ಸಹ ನಾವು ಕೇಂದ್ರ ಸರ್ಕಾರ ಮತ್ತು ನಮ್ಮ ಕೇಂದ್ರ ನಾಯಕರ ಹತ್ರ ಮತ್ತೆ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಸಿದ್ದರಾಮಯ್ಯ ಸರ್ ಹತ್ರ ಈಗಾಗಲೇ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. ಈಗ ತಿಮ್ಮಾಪುರ ಅವ್ರಿಗೆ ಪದೇ ಪದೇ ಕೊಟ್ಟವ್ರಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಅಸಮಾಧಾನಗಳು ಶುರುವಾಗ್ತಾ ಇದೆ, ಬೇರೆಯವ್ರಿಗೆ ಕೊಡಿ ಅಂತೇಳಿ. ಹಾಗಾಗಿ ಸಮುದಾಯದಲ್ಲಿ ಯಾರೆಲ್ಲ ಈಗ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಇದೆ? ಈಗ ಈಗಾಗಲೇ ನಾವು 5 ಜನ ಶಾಸಕರಿದ್ದೇವೆ. ಆ ಇದರಲ್ಲಿ ನಮ್ಗೆ ಯಾರು ಬೇಕಾದರೂ ಕೊಡಲಿ ಅಂತಕ್ಕಂಥ ನಮ್ಮ ಮನವಿ. ಯಾರಿಗೆ ಬೇಕಾದ್ರೂ ಕೊಟ್ಟರೆ ನಮ್ಮ ಸಮುದಾಯಕ್ಕೆ ಒಂದು ನ್ಯಾಯ ಕೊಟ್ಟಂಗಾಗುತ್ತೆ. ಅದು ನಾವು ವಿಶೇಷವಾಗಿ ಹಿಂದಿನಿಂದ ಸಹ ಈ ಸಮುದಾಯ ಕಾಂಗ್ರೆಸ್ ಅನ್ನ ಬೆಂಬಲಿಸತಕ್ಕಂಥ ಒಂದು ಸಮುದಾಯ ಆಗಿರೋದ್ರಿಂದ ಈ ಸಮುದಾಯದ ಒಂದು ಶ್ರೇಯಸ್ಸಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಸಹ ನಮಗೆ ಬೆಂಬಲ ನಿಂತ್ಕೊಂಡಿದೆ. ಅದರಂತೆ ಈ ಸರಿನೂ ಸಹ ನಮಗೆ ಕೊಡ್ತಾರೆ ಅಂತಕ್ಕಂಥ ಭರವಸೆ ಇದೆ. ಈಗ ಬಸಂತಪ್ಪ ಅವರು ಪ್ರಬಲ ಆಕಾಂಕ್ಷಿನ ಅಂತ ನಾವು ಅದೇ ಇರೋದ್ರಲ್ಲಿ ನಮ್ಮಲ್ಲಿ ನಾನು ಸಹ ನಾವು ಹಿಂದೆ ಮೊದಲನೇ ಸರಿ ಗೆದ್ದಂತ ಶಾಸಕರು ಸಹ ಈಗಾಗಲೇ ಅನೇಕ ಸರಿ ನಾವು ಕೇಂದ್ರ ವರಿಷ್ಠ ಹತ್ರ ನಾವೆಲ್ಲ ಮನವಿ ಮಾಡ್ಕೊಂಡಿದ್ವಿ, ನಮ್ಮ ಎಲ್ಲ ನಾಯಕರುಗಳು. ಅದರಂತೆ ಹೊಸಬರಿಗೆ ಅವಕಾಶ ಕೊಟ್ಟರೆ ನಮಗೆ ಸಹ ನಮಗೆ ಅವಕಾಶ ಕೊಟ್ಟರೆ ನಾನು ಸಹ ಸಚಿವನಾಗಲಿಕ್ಕೆ ಮನವಿ ಮಾಡಿದ್ದೆ. ಉಳಿದಿರೋರಲ್ಲಿ ನೀವೇ ಹಿರಿಯರ? ನಾನು ಸಹ ಒಂದ್ಸರಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೇನೆ, ಒಂದ್ಸರಿ ಡಿಪ್ಯೂಟಿ ಕ್ಯಾಂಡಿಡೇಟ್ ಆಗಿದ್ದೇನೆ, ಮತ್ತೆ ಈ ಸರಿನೂ ಸಹ ಈ ಜಿಲ್ಲೆಯಲ್ಲಿ ಹೈಯೆಸ್ಟ್ ಲೀಡ್ನಲ್ಲಿ ಗೆದ್ದಿದ್ದೇನೆ. ತಿಮ್ಮಪ್ಪ ಅವರಿಗೆಲ್ಲ ನನಗೆ ಕೊಡಿ ಅಂತ ಸರ್ ನಿಮ್ಮ ಡಿಮ್ಯಾಂಡ್ ಆಗಾದ್ರೆ? ನಮಗೆ ಆ ಥರ ಇಲ್ಲ. ನಮಗೆ ಅವ್ರಿಗೆ ನಮ್ಮ ನಾಯಕರಿಗೆ ಕೊಟ್ಟರು ನಮ್ಗೆ ಸಂತೋಷ, ನಮಗೆ ಕೊಟ್ಟರು ಸಂತೋಷ, ಇನ್ನೊಬ್ರಿಗೆ ಕೊಟ್ಟರು ಸಂತೋಷ. ಒಟ್ಟು ನಮ್ಮ 5 ಜನರಲ್ಲಿ ಯಾರಿಗೆ ಬೇಕಾದ್ರೂ ಹೈಕಮಾಂಡ್ ತೀರ್ಮಾನ, ಅಂತಿಮ ತೀರ್ಮಾನ. ನಾವು ಕೊಟ್ಟವ್ರಿಗೆ ಬೇಡ, ಹೊಸಬ್ರಿಗೆ ಕೊಡಿ ಅಂತ ಅದನ್ನ ತೀರ್ಮಾನ ತಗೊಳ್ಳೋದು ನಮ್ಮ ವರಿಷ್ಠರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತೆ ನಮ್ಮ ಉಸ್ತುವಾರಿಗಳು ಅವರು ತಗೋಬೇಕು. ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ರೆ ಏನ್ ಹೇಳಿ ಬಂದಿದ್ದೀರಿ? ಸಿದ್ದರಾಮಯ್ಯ ನಮ್ಮ ಸಮುದಾಯಕ್ಕೆ ಇನ್ನೂ ಹೆಚ್ಚಿನದಾಗಿ ಅವಕಾಶ ಮಾಡಿಕೊಡ್ಬೇಕಂತಕ್ಕಂಥ ಮನವಿ ಮಾಡಿಕೊಂಡಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.